ಎಲ್ಲರಿಗೂ ನನ್ನ ಕ್ಲೀನ್ ಆ್ಯಂಡ್ ಕುಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅನ್ವೇಷಣ. ಹೋದ ವಾರ ನಾನು ನಿನಗೆ ಬಟಾಣಿ ಪಲಾವ್ ಹೇಳ್ಕೊಡ್ಬೇಕು ಅಂತಿದ್ದೆ, ಆಗಲಿಲ್ಲ, ಪರಿಸ್ಥಿತಿಗಳು ಹಂಗಿತ್ತು, ಕ್ಷಮಿಸ್ಬಿಡಿ. ಅದ್ರ ಬದಲಾಗಿ ನಾನು ನಿಮಗೆ ಕುಕ್ಕಿಂಗ್ ಆ್ಯಂಡ್ ಕ್ಲೀನಿಂಗ್ ಟಿಪ್ಸ್ ಕೊಡ್ತಿದ್ದೆ. ಸೊ ದಿಸ್ ಇಸ್ ಅ ಬೋನಸ್ ಎಪಿಸೋಡ್ ಟು ಕಾಂಪನ್ಸೇಟ್. ಸೊ ಹಂಗಾಗಿದ್ದು ಥರ್ಸ್ಡೇ ಈವ್ನಿಂಗ್ ಬಿಟ್ಟಿದ್ದೀನಿ ಈ ಎಪಿಸೋಡು. ದಯವಿಟ್ಟು ನೋಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ. ಇವಾಗ ಹೌಸ್ ವೈಫ್ ಅಂದರೆ ಯಾರು? ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಇದ್ದವ್ರೆ. ಅದರಲ್ಲಿ ಏನು ದೊಡ್ಡ ವಿಷಯ ಅಂತ ನಾವು ಯಾವಾಗೂ ಅನ್ಕೋತಿರ್ತೀವಿ. ಆದರೆ ಹೌಸ್ ವೈಫ್ ಅಂದರೆ ಯಾರು ಗೊತ್ತಾ? ನಮ್ಮ ಮನೆ ಮ್ಯಾನೇಜರ್, ನಮ್ಮ ಮನೆ ನೋಡೋರು. ನಾವು ತಿಂಗಳ ಕೊನೆಗೆ ನಾವು ಮನೆಗೆ ದುಡ್ಡು ತಂದು ಕೊಟ್ಟರೆ ಅದನ್ನು ಊಟದಲ್ಲಿ ಕನ್ವರ್ಟ್ ಮಾಡೋರು, ಮನೆ ಜೋಡಿಸಿಕ್ಕೋರು, ಮನೆ ಸ್ವಚ್ಛಪಡಿಸೋರು, ನಮ್ಮ ಲೈಫಲ್ಲಿ ಒಂದು ಕಂಫರ್ಟ್ ಕೊಡೋರು, ನಮಗೆ ದಿನ ಒಂದು ರೊಟೀನ್ ಇದ್ದರೆ ಆ ರೊಟೀನ್ ಫಾಲೋ ಮಾಡೋಕ್ಕಾಗೋದು ಅವರಿಂದಾನೆ. ನಮಗೆ ಎಮೋಷ್ನಲ್ ಸಪೋರ್ಟ್ ಕೊಡೋರು. ನಾವು ಮನೆ ದಿನ ಪೂರ್ತಿ ಕಷ್ಟಪಟ್ಟು ವಾಪಸ್ ಬಂದರೆ ನಮ್ಮ ಮನೆ ಕ್ಲೀನಾಗಿ ಇರೋದು, ನಮ್ಮ ಬಟ್ಟೆಗಳೆಲ್ಲ ಒಗೆದು ಒಣಗಾಕಿ ಮಡಚಿಟ್ಟು ಕೊಟ್ಟು, ನಮ್ಮ ಶೆಲ್ಫ್ಸ್ ಎಲ್ಲ ನೀಟಾಗಿಟ್ಟು, ನಮಗೇನೇ ಬೇಕಂದು ಎಲ್ಲ ಸೌಕರ್ಯಗಳು ಕೊಡೋರೇ ಹೌಸ್ ವೈಫ್. ನಾವು ಅದೆಲ್ಲ ಸೈಲೆಂಟಾಗಿ ಮಾಡ್ತಾರೆ. ಯಾವ ರೆಕಗ್ನಿಷನ್ ಇಲ್ಲ, ಯಾವ ಸ್ಯಾಲ್ರಿ ಇಲ್ಲ, ಏನೂ ಇಲ್ಲ. ಆದರೆ ನಮ್ಮ ಮೇಲೆ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಆದರೆ ನಾವು ಅದಕ್ಕೆ ಬೆಲೆ ಕೊಡಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ? ಅವರು ಒಂದು ದಿವಸ ಮನೆಯಲ್ಲಿಲ್ಲ ಅಂದರೆ ಮನೆ ಪೂರ್ತಿ ಅಲ್ಲಗಲ್ಲೋಲ ಆಗುತ್ತೆ. ಈಗ 2-3 ದಿವಸ ಅವ್ರ ಮನೆಗೆ ಹೋದ್ರು, ಏನೋ ಎಮರ್ಜೆನ್ಸಿ ಇತ್ತು ಅಂತ, ಮನೆ ಪೂರ್ತಿ ಅಲ್ಲಗಲ್ಲೋಲ ಆಗುತ್ತೆ. ಇಲ್ಲಾಂದರೆ ಒಂದು ದಿವಸ ಅವರು ಲೇಟ್ ಎದ್ರೂ ಮನೆ ಪೂರ್ತಿ ಅಲ್ಲಗಲ್ಲೋಲ ಆಗುತ್ತೆ. ನೀವೇ ಯೋಚನೆ ಮಾಡಿ, ನೀವು ಏನಾದರೂ ಅಡುಗೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಒಗೆದು ಒಣಗಾಕಿ ರೇಷನ್ ಎಲ್ಲ ತಂದಿಟ್ಟು ಮಕ್ಕಳು ನೋಡಿಕೊಂಡು ಎಲ್ಲ ಜೋಡಿಸಿಟ್ಟು ಮೀಲ್ ಪ್ಲ್ಯಾನಿಂಗ್ ಮಾಡಿಕೊಂಡು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಬಜೆಟ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಆಚೆಗೆ ಹೋಗಿ ದುಡ್ಕೊಂಡು ಬರೋದು ಸುಲಭ ಅಂದ್ಕೊಂಡಿದ್ದೀರಾ? ಯೋಚನೆ ಮಾಡಿ ನೋಡಿ. ಒಂದು ಸತಿ ಎಷ್ಟು ಕಷ್ಟ ಇರುತ್ತೆ. ಆದರೆ ಅದನ್ನು ಅವ್ರು ನಮಗೋಸ್ಕರ ಮಾಡಿಕೊಡ್ತಿರೋದ್ರಿಂದ ನಮ್ಮ ಜೀವನ ಸುಲಭವಾಗ್ತಿದೆ. ನಿಜವಾಗ್ಲೂ ನಮ್ಮ ಜೀವನ ಸುಲಭವಾಗ್ತಿದೆ. ಅವರು ದುಡಿದೇ ಇರ್ಬೋದು, ಆದರೆ ನಾವು ದುಡಿದಿರೋ ದುಡ್ಡನ್ನು ಸುಮಾರಾಗಿ ಉಳಿಸ್ತಾರೆ. ಯಾಕಂದರೆ ಇವೇ ಕೆಲಸಗಳು ನಾವು ಯಾರಾದರೂ ಫುಲ್ ಟೈಮ್ ಹೌಸ್ ಹೆಲ್ಪ್ ತಂದಿಟ್ಟರೆ ಅವ್ರಿಗೆ 17,000-20,000 ಸಾವಿರ ಮಿನಿಮಮ್ ಕೊಡಬೇಕಾಗುತ್ತೆ. ಮಿನಿಮಮ್. ಆ್ಯಂಡ್ ಆ ಕಾಸ್ಟ್ ಕ್ಯಾನ್ ಈವನ್ ಗೋ ಹೈಯರ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ರೂಮ್ಸ್, ನಂಬರ್ ಆಫ್ ಪೀಪಲ್, ಸಾಮಾನು, ಮೇಂಟೆನೆನ್ಸ್, ಕೆಲಸದ ಮೇಲೆ ಆಧಾರವಾಗಿರುತ್ತೆ. ಇಟ್ ಕ್ಯಾನ್ ಈವನ್ ಗೋ ಹೈಯರ್. ಸೊ ಹಂಗಾಗಿ ಅವ್ರು ನಮಗೋಸ್ಕರ 24 ಗಂಟೆ ಇನ್ಕ್ಲೂಡಿಂಗ್ ಸಂಡೇ, ನಮಗೆ ಸಂಡೇ ಅಂದರೆ ಆಫ್, ಅವ್ರಿಗೆ ಸಂಡೇ ಆಫೂ ಇಲ್ಲ, ಉಲ್ಟಾ ಎಕ್ಸ್ಟ್ರಾ ಕೆಲಸ ಬರುತ್ತೆ. ಸಂಡೇ ಸ್ಪೆಷಲ್ ಇದು ಮಾಡು ಅದು ಮಾಡು ಅಂತ. ಸೊ ನಮ್ಮ ಲೈಫ್ ಸ್ಪೆಷಲ್ ಮಾಡ್ಕೊಳ್ಳೋಕ್ಕೆ ಅವ್ರು ಎಷ್ಟು ಸೈಲೆಂಟ್ ಸ್ಯಾಕ್ರಿಫೈಸಸ್ ಮಾಡ್ತಾರೋ ನಾವು ಅದನ್ನು ಗುರ್ತಿಟ್ಕೊಂಡು ಅದನ್ನು ನಾವು ಅವ್ರಿಗೆ ಅಟ್ಲೀಸ್ಟ್ ಫ್ರಮ್ ನೌ ವಿ ಶುಡ್ ಡೂ ಸಮಥಿಂಗ್ ಫಾರ್ ದೆಮ್. ಅದು ಈ ವ್ಲಾಗ್ನ ಮೇನ್ ಉದ್ದೇಶ. ಸೊ ಗ್ರ್ಯಾಟಿಟ್ಯೂಡ್ ಇಸ್ ನಾಟ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ನಾನೇನು ಅಂತಿದ್ದೀನಿ, ಚಿಕ್ಕ ಏನಾದರೂ ಕೆಲಸಗಳು ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಸಂತೋಷ ಕೊಡುತ್ತೆ. ಅಂದರೆ ಅವ್ರು ಏನಾದರೂ ನಮ್ಮ ಟೀ ಕಾಫಿ ಮಾಡಿಕೊಟ್ರೆ ಒಂದು ಥ್ಯಾಂಕ್ ಯು ಹೇಳೋದು, ಊಟ ಬಡಿಸ್ಕೊಟ್ರೆ ಥ್ಯಾಂಕ್ ಯು ಹೇಳೋದು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದು, ಆಚೆ ಕಡೆಯಿಂದ ಬಂದಾಗ ಏನೋ ಒಂದು ಅವ್ರಿಗೆ ಇಷ್ಟವಾದ ಏನೋ ಒಂದು ಸಾಮಾನು ತಂದು ಕೊಡೋದು, ಒಂದು ಕಪ್ ಕೇಕ್ ಆಗಿರ್ಬೋದು, ಒಂದು ಫ್ಲವರ್ ಆಗಿರ್ಬೋದು, ಅವ್ರ ಫೇವ್ರೆಟ್ ಕ್ಲಿಪ್ ಆಗಿರ್ಬೋದು, ಏನೋ ಒಂದು ಆ ಚಿಕ್ಕ ವಿಷಯಗಳೆಲ್ಲ ಅವ್ರಿಗೆ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ? ದೇ ಫೀಲ್ ರೆಕಗ್ನೈಸ್ಡ್. ದೇ ಜಸ್ಟ್ ವಾಂಟ್ ದಟ್ ಅಕ್ನಾಲೇಜ್ಮೆಂಟ್. ಅವ್ರಿಗೆ ನಿಮ್ಮಿಂದ ಒಂದು ರಿವಾರ್ಡು ಏನೂ ಬೇಡ. ಅದು ಸ್ಮಾಲ್ ಥಿಂಗ್ಸ್ ಮೇಕ್ ದೆಮ್ ಹ್ಯಾಪಿ. ಅವ್ರದ್ದೇನಾದರೂ ಕನಸಿದ್ರೆ ಪ್ಲೀಸ್ ಟ್ರೈ ಟು ಫುಲ್ಫಿಲ್ ಇಟ್ ಇನ್ ವಾಟ್ ಎವರ್ ಕೆಪಾಸಿಟಿ ಯು ಕ್ಯಾನ್. ಅವ್ರ ಜೀವನದಲ್ಲಿ ನಮಗೋಸ್ಕರ ಇಷ್ಟೆಲ್ಲ ಮಾಡಿರುವಾಗ ನಾವು ಇಷ್ಟಾದರೂ ಮಾಡಬೇಕಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಯು ಲೈಕ್ಡ್ ಇಟ್.